ತುಂಬ ಚೆನ್ನಾಗಿದೆ. ಹಳ್ಳಿ ಸ್ಟೋರಿ, ಹಳ್ಳಿ ಮುಗ್ಧ ಒಂದು ಜನ ತಿಳ್ಕೊಳ್ಳೋಂಥ ಸ್ಟೋರಿ. ಒಬ್ಬರು ನಂಬಿ ಯಾವ ಥರ ಇದಾಗುತ್ತೆ, ಒಂದು ಲೀಡರ್ಶಿಪ್, ಒಂದು ಯೂತ್ಗೆ ಒಳ್ಳೆ ಒಂದು ಮೆಸೇಜು. ಯಾವ ಥರ ಒಂದು ಗ್ರಾಮದಲ್ಲಿ ಯಾವ ಥರ ಇರಬೇಕು, ಒಂದು ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ಫೈಟ್ ಇದೆ, ಒಳ್ಳೆ ಸ್ಟೋರಿ ಚೆನ್ನಾಗಿದೆ, ಒಳ್ಳೆ ಆ್ಯಕ್ಟಿಂಗ್ ಇದೆ. ಅದೇ ವಿರುದ್ಧವಾಗಿ ಮಾಡಿರೋ ಮೂವಿ ಎಂಡಿಂಗ್ ಸ್ವಲ್ಪ ಚೆನ್ನಾಗಿರ್ಬೋದಿತ್ತು, ತುಂಬ ಚೆನ್ನಾಗಿತ್ತು ಸರ್. ಸಿನಿಮಾ ಬದಲಾವಣೆ ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರತಿ ಹಳ್ಳಿ ಸೊಬಗಲ್ಲಿ ಮಾಡಿರುವಂಥ ಸಿನಿಮಾ. ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಆ್ಯಕ್ಟಿಂಗ್ ಅಂತೂ ಎಲ್ಲರದು ಸೂಪರಾಗಿದೆ. ಪೃಥ್ವಿ ಅಂಬಾರವ್ರದ್ದು ಆ್ಯಕ್ಟಿಂಗ್ ಅಂತೂ, ಫೈಟು, ಸಾಂಗು ತುಂಬ ಚೆನ್ನಾಗಿದೆ. ಮತ್ತು ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಬಾಬಣ್ಣ ಅನ್ನೋ ಕ್ಯಾರೆಕ್ಟರ್ ಅಂತೂ ಅಲ್ಟಿಮೇಟು. ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗು, ಕಾಮಿಡಿ ಇದೆ, ಟ್ರಾಜಿಡಿ ಇದೆ, ಜೊತೆಗೆ ಸೆಂಟಿಮೆಂಟ್ ಇದೆ, ಪ್ರತಿಯೊಂದಿದೆ. ಇದಕ್ಕೆ ಟಾಕಿಂಗ್ ಸ್ಟಾರ್ ಎಸ್ ಅವರಮ್ಮ ಪ್ರೊಡ್ಯೂಸ್ ಮಾಡಿದ್ದಾರೆ. ಒಳ್ಳೊಳ್ಳೆ ಕಲಾವಿದರು ಹಾಕೊಂಡು ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಲಿ, ಮತ್ತು ಹೊಸಬರಿಗೆಲ್ಲ ಆದ್ಯತೆ ಕೊಟ್ಟಿದ್ದಾರೆ, ಮತ್ತು ಹೆಚ್ಚು ಸಿನಿಮಾಗಳು ಮಾಡಲಿ ಅವರು. ಆಲ್ ದಿ ಬೆಸ್ಟ್ ಸಿನಿಮಾಕ್ಕೆ. ಸಿನಿಮಾ ತುಂಬ ಚೆನ್ನಾಗಿದೆ. ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ನಡೆಯೋದು, ಮರಳು ಮಾಫಿಯಾ ಬಗ್ಗೆ ತೋರಿಸಿದ್ದಾರೆ. ಮತ್ತು ಇದರ ಸಿಂಪಲ್ ಥೀಮ್ ಏನಂದರೆ, ನಮ್ಮ ಜೊತೆಲಿರೋರು ಎಷ್ಟೇ ಒಳ್ಳೆಯವರಾಗಿದ್ರು ಯಾವ ಟೈಮಲ್ಲಿ ಬೇಕಾದ್ರೂ ಬೆನ್ನಿಗೆ ಚೂರಿ ಹಾಕ್ಬೋದು, ಯಾವುದಕ್ಕೂ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಲಿ ಅನ್ನೋ ಒಂದು ಸಿಂಪಲ್ ಮೆಥಡ್ ಇಟ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ರ್ಯಾಕಿಂಗ್ ಸ್ಟಾರ್ ಯಶ್ ಅವ್ರ ತಾಯಿ ಸಿನಿಮಾಲ್ ಮೊದಲನೇದಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದೇ ಥರ ಹೊಸ ಎಂಕರೇಜ್ಮೆಂಟ್, ಹೊಸ ಪ್ರತಿಭೆಗಳಿಗೆ ಅವ್ರು ಎಂಕರೇಜ್ ಮಾಡಲಿ ಅಂತ ಕೇಳ್ಕೊತೀನಿ. ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಲಿ. ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಪ್ರೇಕ್ಷಕರನ್ನ ಕೆಲವು ಮೀಡಿಯಾಗಳು ಹೇಳೋದು ಟ್ರೋಲ್ ಮಾಡ್ತಾ ಇರ್ತಾರೆ, ಜನ ಬರಲ್ಲ ಅಂತ. ಯಾಕೆ ಸರ್ ಬರ್ತಾ ಇಲ್ಲ? ಜುಲೈ ತಿಂಗಳಿಂದ ಎಕ್ಕ ಸಿನಿಮಾಯಿಂದ ಹಿಡಿದು ಇವತ್ತುವರೆಗೂ ಯಾವ ಕನ್ನಡ ಸಿನಿಮಾಗಳೆಲ್ಲ ಹೌಸ್ಫುಲ್ ಓಡ್ತಾ ಇದ್ದಾವೆ. ದಯವಿಟ್ಟು ಕೊಡೋ ಸಿನಿಮಾಗಳು ಚೆನ್ನಾಗಿ ಕೊಟ್ಟರೆ ಕನ್ನಡ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅದು ಮತ್ತೆ ಇದೊಂದು ಪ್ರೂವ್ ಮಾಡುತ್ತೆ. ಮೋಸ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಸರ್. ಫಿಲಮ್ ಫ್ಯಾಮಿಲಿ ಥರನೇ ಇದೆ. ಚೆನ್ನಾಗಿದೆ ಸರ್, ಒಳ್ಳೆ ಫಿಲ್ಮ್ ಇದೆ. ಒಂದು ರಾಜಕಾರಣದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ನಂಬಾರ್ದು ಅಂತಕ್ಕಂಥ ಒಂದು ವಿಶೇಷ ಕಥೆ ಇದೆ ಇದರಲ್ಲಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನು ಕಂಟೆಂಟ್ ಇಷ್ಟ ಸರ್ ಸಿನಿಮಾದಲ್ಲಿ? ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಮೂವಿನೇ ಚೆನ್ನಾಗಿದೆ ಸರ್. ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಯಶ್ ಅವ್ರ ತಾಯಿ ಫಸ್ಟ್ ಮೂವಿ ಆಗಿರೋದ್ರಿಂದ ಒಳ್ಳೆ ಹೊಸ ಪ್ರತಿಭೆಗೆ ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗಿನ ಪೇರೆಂಟ್ಸ್ಗಳಿಗೆ ಯಾವ ಥರ ಟಚ್ ಆಗುತ್ತೆ ಸಿನಿಮಾ ಇದು? ಸರ್, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂದರೆ ಇವಾಗ ಪ್ರಕೃತಿಗೆ ನಾವು ಟಚ್ ಮಾಡಿದ್ರೆ ಏನು ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಚೆನ್ನಾಗಿ. ಥ್ಯಾಂಕ್ ಯು. ಸರ್ ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಫಿಲಮು. ಕೊತ್ತಲವಾಡಿ ಒಳ್ಳೆ ಸೆಂಟಿಮೆಂಟ್ ಫಿಲಮು. ಆಮೇಲೆ ಇದು ಎಲ್ಲ ಕುಟುಂಬ ಸಮೇತ ನೋಡ್ಬೋದು ಸರ್, ಅಂಥ ಫಿಲಮ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಥಿಯೇಟ್ರ್ ಬಂದು ಪಿಕ್ಚರ್ ನೋಡಲೇಬೇಕು. ಯಾಕಂದರೆ ಆ್ಯಕ್ಷನ್ ಮೂವಿ, ಒಳ್ಳೆ ಫೈಟು, ಒಳ್ಳೆ ಸಾಂಗು, ಒಳ್ಳೆ ಎಲ್ಲ ಚೆನ್ನಾಗಿದೆ ಸರ್. ಸಕ್ಕತ್ತಾಗಿದೆ ಸರ್. ಸಿನಿಮಾ ಅಂತೂ ಸಕ್ಕತ್ತಾಗಿದೆ. ಸೊ ಫ್ಯಾಮಿಲಿ ಸಮೇತ ಬಂದು ಹೇಳೋಕೆ ಇಷ್ಟಪಡ್ತೀನಿ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಸ್ಕ್ರೀನ್ ಪ್ಲೇ ಆಗಲಿ, ಪ್ರತಿಯೊಂದು ಆ್ಯಕ್ಟಿಂಗ್ ಅದು ಎಲ್ಲ ಮಸ್ತಾಗಿದೆ. ಚಿಂದಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಬನ್ನಿ, ಚೆನ್ನಾಗೈತೆ, ಸೂಪರ್ ಆಗಿದೆ ಬ್ರೋ. ಏನು ಕಂಟೆಂಟ್ ಹೊರಗಡೆ ಈಗ ನ್ಯೂಟ್ಗೆ ಪಿಕ್ಚರ್ ಸೂಪರ್ ಆಗಿದೆ. ಸರ್. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಫ್ಯಾಮಿಲಿ ಬಂದು ನೋಡೋ ಥರನೇ ಇದೆ ಇದೆಲ್ಲ. ಮತ್ತು ಪೃಥ್ವಿ ಸರ್ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಯಶ್ ಅವರಮ್ಮ ಅವರು ನಿರ್ದೇಶನ ಮಾಡಿರೋದಂತೂ ಚೆನ್ನಾಗಿದೆ. ತುಂಬ ಸೂಪರಾಗಿದೆ ಸರ್. ಫಿಲಮ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದ್ದಾವೆ, ಎಲ್ಲ ಸೂಪರಾಗಿದೆ. ಫಿಲಮ್ ಚೆನ್ನಾಗಿದೆ. ಕನ್ನಡ ನೋಡಲಿ ಜನಗಳು ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿದೆ. ಫಿಲಮ್ ಸೂಪರಾಗಿದೆ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂಥರ ರಾಜಕೀಯವಾಗಿ ಚೆನ್ನಾಗಿದೆ ಸರ್. ಮುಂದೆ ಸರ್ ಪೃಥ್ವಿ ಅವ್ರದ್ದು. ಹಾಂ ಸರ್, ಪಿಕ್ಚರ್ ಚೆನ್ನಾಗಿದೆ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹೀರೋ ಎಲ್ಲ ಟೆಕ್ನಿಕ್ ಪೂರ ಚೆನ್ನಾಗಿದೆ. ಮೂವಿ ಅಮಾಯಕನಿಗೆ ಹೆಂಗೆ ಮಾಡಿಸಿ ಅಧಿಕಾರಿಗಳು ಹೆಂಗೆ ಮಾಡ್ತಾರೆ ಅಂತ ಚೆನ್ನಾಗಿ ತೆಗ್ದಿದ್ದಾರೆ. ಬನ್ನಿ ಸರ್, ನೀವು ಮಾತಾಡಿ. ನೀವೇ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಅವರು ಸಿನಿಮಾ ಮಾಡಲಿ, ಒಳ್ಳೆ ಹೊಸಬರಿಗೆ ಅವಕಾಶ ಕೊಡಲಿ ಕೇಳ್ಕೊತೀವಿ. ಸಾಂಗು, ಫೈಟಿಂಗು ಸೂಪರಾಗಿದೆ ಸರ್. ಕೊತ್ತಲವಾಡಿ ಸಿನಿಮಾ ಆಲ್ ದಿ ಬೆಸ್ಟ್. ಪ್ರತಿಯೊಂದು ಮನೆ ನೋಡ್ಬೇಕು, ಕುಟುಂಬ ಸಮೇತ ನೋಡ್ಬೇಕಾದ ಸಿನಿಮಾ ಸೂಪರಾಗಿದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.